ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರದ ಹೊಸ ಕಾನೂನು ಕೇಳಿ ಅಲ್ಲಿ ಮಹಿಳೆಯರು ಬೆಚ್ಚಿ ಬಿದ್ದಿರೋ ಸಂಗತಿಯೇ ಈ ಹೊತ್ತಿನ ಸ್ಟೋರಿ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಂಗ ತಾರತಮ್ಯ, ಅಸಮಾನತೆ, ಬಡತನ, ಆದಾಯ ತಾರತಮ್ಯಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತೀವಿ. ಆದರೆ ಆಫ್ಘಾನಿಸ್ತಾನದ ಹೊಸ ಕಾನೂನು ಕೇಳಿಬಿಟ್ರೆ ಅಲ್ಲಿನ ಕ್ರೌರ್ಯ ಇನ್ನೂ ಜೀವಂತವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಮೆರಿಕದ ಅರೆ ಮಿಲಿಟರಿ ಸೇನಾಪಡೆಗಳಿಂದ ಮುಕ್ತಿ ಪಡೆದು ತನ್ನದೇ ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಂಥ ತಾಲಿಬಾನಿಗಳು ಇದೀಗ ಹೊಸ ಶಾಸನದ ಮುಖಾಂತರವಾಗಿ ಇಡೀ ವಿಶ್ವದ ಗಮನ ಸೆಳೀತಾ ಇದ್ದಾರೆ. ಮತ್ತು ಈ ಕಾನೂನು ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇರೋದು. ನೋಡಿ, ಹೆಂಡತಿ ಗಂಡನ ದಾಸಿ, ಆಕೆಗೆ ನೀವು ಮನಬಂದಂತೆ ಹೊಡೆಯಬಹುದು ಅಂತ ಹೇಳಿ ತಾಲಿಬಾನ್ ಹೊಸ ಕಾನೂನನ್ನು ಮಾಡಿದೆ. ಇದೇ ಹೊಸ ಕಾನೂನು ಇದೀಗ ವಿವಾದಕ್ಕೆ ಈಡಾಗಿರ್ತಕ್ಕಂಥದ್ದು. ನೋಡಿ, ಹೆಂಡತಿ ಮಕ್ಕಳನ್ನು ಹೊಡಿಲಿಕ್ಕೆ ಗಂಡಂದರಿಗೆ ಅಧಿಕೃತವಾದಂಥ ಪರವಾನಗಿಯನ್ನು ಅಲ್ಲಿನ ಸರ್ಕಾರ ಕೊಡ್ತಾ ಇದೆ. ಹೀಗಾಗಲೇ ಮಹಿಳೆಯರ ಶಿಕ್ಷಣ ಮತ್ತು ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇರ್ತಕ್ಕಂಥ ತಾಲಿಬಾನ್ ಇದೀಗ ಹೆಂಡತಿಯರ ಮೇಲೆ, ಸ್ತ್ರೀಯರ ಮೇಲಿನ ದೌರ್ಜನ್ಯ ಎಸಗಲಿಕ್ಕೆ, ಅವರ ವಿರುದ್ಧವಾಗಿ ದೌರ್ಜನ್ಯ ಎಸಗಲಿಕ್ಕೆ ಒಂದು ರೀತಿಯಾದಂಥ ಕಾನೂನುಬದ್ಧವಾದಂಥ ಸಪೋರ್ಟ್, ಬೆಂಬಲ, ಪರವಾನಗಿಯನ್ನು ನೀಡುವ ಮುಖಾಂತರವಾಗಿ ಅಲ್ಲಿನ ಅಮಾನವೀಯತೆಯ ಪರಾಕಾಷ್ಠೆ ಯಾವ ಮಟ್ಟಿಗಿದೆ ಅನ್ನೋದನ್ನು ತೋರ್ತಾ ಇರೋದು. ತಾಲಿಬಾನ್ನ ಸರ್ವೋಚ್ಚ ನಾಯಕ ಇಬತುಲ್ಲಾ ಅಖುಂಡ್ಜಾಡ ಸಹಿ ಮಾಡಿರ್ತಕ್ಕಂಥ ಒಂದು ಹೊಸ 90 ಪುಟಗಳ ದಂಡ ಸಂಹಿತೆ ಅಲ್ಲಿ ಆಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಇಡೀ ಸ್ತ್ರೀ ಸಮಾಜವನ್ನೇ ಇವತ್ತು ನಿದ್ದೆಗೆಡಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇದನ್ನು ವಿಚಿತ್ರವಾದಂತಹ, ವಿಲಕ್ಷಣವಾದಂಥ ಸಂಹಿತೆ ಅಂತಲೂ ಕೂಡ ಕರಿಬಹುದೇನೋ ಗೊತ್ತಿಲ್ಲ. ತಾಲಿಬಾನ್ನ ಈ ವಿಚಿತ್ರ ಸಂಹಿತೆಯ ಪ್ರಕಾರ ಗಂಡ ತನ್ನ ಹೆಂಡತಿ ಅಥವಾ ಮಕ್ಕಳನ್ನು ಎಷ್ಟು ಬೇಕಾದರೂ ದಂಡಿಸುವಂಥ ಅವಕಾಶವನ್ನು ಕೊಟ್ಟಿದೆ. ಆದರೆ ಈ ಹೊಡೆತದಿಂದ, ಅದು ಹೇಳಿರೋದು ನೋಡಿ, ಇನ್ನೊಂದು ಟ್ವಿಸ್ಟ್ ಇಲ್ಲಿ ಸಿಗ್ತಾ ಇರೋದು. ಆದರೆ ಈ ಪೆಟ್ಟುಗಳಿಂದ ಮೂಳೆ ಮುರಿಯುವ ಅಥವಾ ನೆತ್ತರು ಸುರಿಯುವ ಗಾಯಗಳಾಗಬಾರ್ದು ಅನ್ನೋ ಷರತ್ತನ್ನು ನಿಗದಿ ಮಾಡಿದೆ. ಅಂದರೆ ಒಂದು ಹನಿ ರಕ್ತ ಬರದಂತೆ ಅಥವಾ ಮೂಳೆ ಮುರಿದ ಹಾಗೆ ಎಷ್ಟು ಬೇಕಾದರೂ ದಂಡಿಸಬಹುದು ಅನ್ನೋ ರೀತಿಯಾಗಿ, ಹಲ್ಲೆ ಯಾವ ಮಟ್ಟಿಗಾದರೂ ಇರಲಿ ಅಂತ. ಒಂದು ವೇಳೆ ಆ ರೀತಿಯಾಗಿ ಆದರೂ ಕೂಡ ಆತನಿಗೆ ಶಿಕ್ಷೆ ನೋಡಿ ಯಾವ ಮಟ್ಟಿಗಿದೆ ಅಂತ. ಈ ನಿಯಮದ ಪ್ರಕಾರ ಗಂಭೀರ ಗಾಯಗಳಾದಾಗ, ಹಾಗೆ ಹೆಂಡತಿ ಮತ್ತು ಮಕ್ಕಳನ್ನು ಎಷ್ಟು ಬೇಕಾದರೂ ಥಳಿಸಿದಾಗ ಅಥವಾ ಥಳಿಸ್ರಿ ಅಂತ ಸರ್ಕಾರವೇ ಈ ರೀತಿಯಾದಂಥ ಪರ್ಮಿಷನ್ನ ಕೊಟ್ಟಾಗ, ಒಂದು ವೇಳೆ ಪತಿ ಈ ರೀತಿಯಾಗಿ ಹಲ್ಲೆ ನಡೆಸಿಬಿಟ್ಟ ಅಂತ ಅಂದ್ಕೊಳ್ಳಿ, ಗಂಭೀರವಾಗಿ ಪೆಟ್ಟುಗಳನ್ನು ಕೊಟ್ಟುಬಿಟ್ಟ ಅಂತ ಅಂದ್ಕೊಳ್ಳಿ, ಆತನಿಗೆ ಶಿಕ್ಷೆ ಎಷ್ಟು ದಿನ ಆಗುತ್ತೆ? ಕೇವಲ ಅನ್ನೋ ಪದಗಳನ್ನು ಬಳಸ್ತಾನೆ, 15 ದಿನ ಮಾತ್ರ ಜೈಲು ಶಿಕ್ಷೆಯನ್ನು ನೀಡಬಹುದು. ಒಂದು ರೀತಿಯಾಗಿ ಎಲ್ಲೋ ವ್ಯಾಕೇಷನ್ ಟ್ರಿಪ್ ಹೋಗ್ತಾನಲ್ಲ, ಆ ರೀತಿಯಾಗಿ ಆತ ಮೈಂಡ್ ಫ್ರೀ ಮಾಡ್ಕೊಳ್ಳಿಕ್ಕೆ ಒಂದು ವ್ಯಾಕೇಷನ್ ಟ್ರಿಪ್ ಥರ ಹೋಗಿ ಬರಬಹುದು. ನೋಡಿ, ಆಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಮಹಿಳೆಯರ ಪಾಡು ನಾಯಿಗಿಂತ ಕಡೆ ಆಗಿದೆ ಅಂದರೂ ಕೂಡ ಸುಳ್ಳಾಗೋದಿಲ್ಲ. ಯಾಕೆಂದರೆ ಈ ಥರದ ಮಾತುಗಳನ್ನು ಬಳಸಬೇಕಾದ್ರೆ ನೋಡಿ, ಅಲ್ಲಿನ ಸ್ತ್ರೀಯರ ವಿರುದ್ಧವಾಗಿ ಎಂತಹ ದೌರ್ಜನ್ಯದ ಶಾಸನವನ್ನು ಬರೆದು ಬಿಟ್ಟಿದ್ದಾರೆ. ಅಂದರೆ ಇದಕ್ಕೆ ನಿದರ್ಶನ ಅನ್ನೋ ರೀತಿಯಾಗಿ ಈ ಥರದ ವಿರುದ್ಧವಾಗಿ ಒಂದು ವೇಳೆ ನ್ಯಾಯ ಕೇಳಲಿಕ್ಕೆ ಕೋರ್ಟ್ಗೆ ಹೋದರೂ ಕೂಡ ಅಲ್ಲಿ ಇನ್ನಷ್ಟು ಹಿಂಸೆಯ ಹೊರತು ಅವ್ರಿಗೇನು ಬೇರೆ ಏನು ನ್ಯಾಯ ಅಂತೂ ಸಿಗೋದಿಲ್ಲ. ನೋಡಿ, ಯಾಕೆ ಅನ್ನೋದನ್ನು ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ. ತನ್ನ ಮೇಲೆ ನನಗೆ ಹಲ್ಲೆ ಆಗಿದೆ ಅಂತ ಏನಾದರೂ ಮಹಿಳೆ ಸಾಬೀತುಪಡಿಸ್ಲಿಕ್ಕೆ ಮಹಿಳಾ ನ್ಯಾಯಾಧೀಶರ ಮುಂದೆ ಹೋದರೆ, ಆಕೆ ಮಹಿಳಾ ನ್ಯಾಯಾಧೀಶರ ಮುಂದೆ ತನ್ನ ಗಾಯಗಳನ್ನು ತೋರಿಸ್ಬೇಕು. ಆದರೆ ಅಲ್ಲಿಯೂ ಕೂಡ ಆಕೆ ಸಂಪೂರ್ಣವಾಗಿ ಬಟ್ಟೆಯನ್ನು ಮುಚ್ಕೊಂಡಿರಬೇಕು. ಆಕೆ ಬಹಳಷ್ಟು ಖಾಸಗಿ ಜಾಗಗಳನ್ನೇನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಆ ಜಾಗಗಳಲ್ಲಿ ಅಂಥ ಗಂಭೀರ ಗಾಯಗಳನ್ನೇನಾದರೂ ಇದ್ದರೂ ಕೂಡ ಅದನ್ನು ಮುಚ್ಕೊಂಡೇ ತೋರಿಸ್ಬೇಕು. ಅಂದರೆ ಇನ್ನು ಯಾವ ಭಾಗದಲ್ಲಿ ಆಕೆ ಪೆಟ್ಟುಗಳಾದಾಗ ತೋರಿಸ್ಬೇಕಾಗತ್ತೆ, ಒಂದು ಆಲೋಚನೆ ಮಾಡಬೇಕಾದಂಥ ಸಂಗತಿ. ಇನ್ನೊಂದು, ಮಹಿಳೆ ಏನಾದರೂ ಕೋರ್ಟ್ಗೆ ಹೋದರೆ ಅದರ ಮುನ್ನ ಆಕೆಯೊಟ್ಟಿಗೆ ಗಂಡ ಅಥವಾ ಯಾರಾದರೂ ಪುರುಷ ರಕ್ಷಕ ಇರಲೇಬೇಕಂತೆ. ಅಂದರೆ ಯಾರ ವಿರುದ್ಧ ದೂರು ನೀಡಬೇಕೋ ಆತನನ್ನೇ ಕರೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಕಾನೂನು ಅಲ್ಲಿನ ಮಹಿಳೆಯರಿಗಿದೆ ಅನ್ನೋದನ್ನು ನಾನು ಹೇಳ್ತಾ ಇರೋದು. ಒಂದು ತಾಲಿಬಾನ್ ಸರ್ಕಾರದಲ್ಲಿ ಈಗಾಗಲೇ ಮಹಿಳೆಯರ ಓಡಾಟದ ಮೇಲೂ ಕೂಡ ಕಟ್ಟುನಿಟ್ಟಿನ ನಿರ್ಬಂಧಗಳು ಹೇರಿದ್ದಾರೆ. ವಿವಾಹಿತ ಮಹಿಳೆಯೊಬ್ಬರು ಗಂಡನ ಅನುಮತಿ ಪಡೆಯದೆ ಸಂಬಂಧಿಕರನ್ನು ಕೂಡ ಭೇಟಿ ಮಾಡಲಿಕ್ಕೆ ಹೋಗೋದು ಕಷ್ಟ. ಆ ರೀತಿಯಾಗಿ ಹೋದರೂ ಕೂಡ ಆಕೆಗೆ 3 ತಿಂಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಇನ್ನು 2021 ನಂತರ ಅಲ್ಲಿರ್ತಕ್ಕಂಥ ಹಕ್ಕುಗಳು ಎಲ್ಲವೂ ಕೂಡ ಕಸಿದುಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ತಾಲಿಬಾನ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮಹಿಳೆಯರ ಬದುಕು ದುಸ್ತರವಾಗಿದೆ. ಅಲ್ಲಿನ ಹೆಣ್ಣು ಮಕ್ಕಳಿಗೆ ಪ್ರೌಢಶಾಲೆ ಮತ್ತು ಉನ್ನತ ಶಿಕ್ಷಣವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಕ್ಕಂಥ ವಿಶ್ವದ ಏಕೈಕ ದೇಶ ಆಫ್ಘಾನಿಸ್ತಾನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಸಾರ್ವಜನಿಕ ಸ್ಥಳಗಳಾದಂಥ ಉದ್ಯಾನವನ, ಜಿಮ್, ಸಲೂನ್ಗಳಿಗೂ ಸಹ ಮಹಿಳೆಯರ ಪ್ರವೇಶವನ್ನು ಅಲ್ಲಿ ನಿಷೇಧ ಮಾಡಿರೋದು.
ಪಾರ್ಕ್ಗಳಿಗೆ ಹೋಗೋಗಿಲ್ಲ, ಜಿಮ್ಗಳಿಗೆ ಹೋಗೋಗಿಲ್ಲ, ಸಲೂನ್ಗಳಿಗೆ ಹೋಗೋಗಿಲ್ಲ. ಇವರ ಕ್ರೌರ್ಯ ಇಷ್ಟಕ್ಕೆ ನಿಲ್ಲದೆ ಸರ್ಕಾರಿ ಕಚೇರಿಗಳಿಗೆ ಮತ್ತು NGOಗಳಿಂದ ಸಹ ಮಹಿಳಾ ಉದ್ಯೋಗಗಳನ್ನು ಕಿತ್ಕೊಂಡಿರೋದು, ಸರ್ಕಾರಿ ಕಚೇರಿಗಳಲ್ಲಿ ಮತ್ತು NGOಗಳಿಂದ. ಈಗ ಈ ಹೆಂಡತಿ ಮಕ್ಕಳಿಗೆ ಹೊಡಿಲಿಕ್ಕೆ ಗಂಡಸರಿಗೆ ಕೊಟ್ಟಿರ್ತಕ್ಕಂಥ ಪರವಾನಗಿ ಕುರಿತು ವಿಶ್ವದ ಮಹಿಳಾ ಸಂಘಟನೆಗಳು ಕೂಡ, ವಿಶ್ವದ ಮಹಿಳಾ ಹಕ್ಕುಗಳ ಸಂಘಟನೆಗಳು ಕೂಡ ಹೊಸ ದಂಡ ಸಮಿತಿಯನ್ನು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಾ ಇದ್ದಾವೆ. ಆದರೆ ಈ ಕೌಟುಂಬಿಕ ಹಿಂಸೆಯನ್ನು ಕಾನೂನುಬದ್ಧಗೊಳಿಸಿರ್ತಕ್ಕಂಥ ಈ ಆಫ್ಘಾನಿಸ್ತಾನ ಸರ್ಕಾರದ ವಿರುದ್ಧವಾಗಿ ಯಾರು ಹೋರಾಟ ಮಾಡಬೇಕಾಗಾದ್ರೆ? ಎಲ್ಲೋ ಒಂದು ಕಡೆ ಆಫ್ಘಾನಿಸ್ತಾನವನ್ನು ಮತ್ತೆ ಮಧ್ಯಯುಗದ ಕಾಲಕ್ಕೆ ಕೊಂಡೊಯ್ತಾ ಇದೆಯಾ ಅನ್ನೋ ಆತಂಕ ಒಂದು ಕಡೆ ಕೇಳಿ ಬರ್ತಾ ಇರೋದು. ತಾಲಿಬಾನ್ ಸಮಾಜ ಯಾವ ರೀತಿಯಾಗಿ 4 ವರ್ಗಗಳಾಗಿ ವಿಂಗಡಿಸಿದೆ ಮತ್ತು ಈ ಕಾನೂನನ್ನು ಯಾವ ರೀತಿಯಾಗಿ ಅದು ಅಪ್ಲೈ ಮಾಡಿಕೊಳ್ಳುತ್ತೆ, ಯಾವ ಆಧಾರದ ಮೇಲೆ ಶಿಕ್ಷೆಗಳನ್ನು ನಿರ್ಧಾರ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ನೀವು ನೋಡಬೇಕು. ಆರಂಭದಲ್ಲಿ ಧಾರ್ಮಿಕ ವಿದ್ವಾಂಸರು, ಅವರಿಗೆ ಸಲಹೆಗಳನ್ನು ಮಾತ್ರ ನೀಡಲಾಗುತ್ತೆ, ಶಿಕ್ಷೆ ಇಲ್ಲ. ಧಾರ್ಮಿಕ ವಿದ್ವಾಂಸರು ಏನೇ ಮಾಡಿದ್ರು ಅವರಿಗೆ ಧಾರ್ಮಿಕ ಸಲಹೆಗಳನ್ನು ಮಾತ್ರ ನೀಡಲಿಕ್ಕೆ ಅವಕಾಶ, ಅವ್ರಿಗೆ ಶಿಕ್ಷೆ ಕೊಡೋ ಹಾಗೆ ಇಲ್ಲ. ಇನ್ನೊಂದು ಎಲೈಟ್ ವರ್ಗ ಅಂತ ಇದೆ, ಅವ್ರನ್ನ ಕರೆಸಿ ಆಗುತ್ತಷ್ಟೇ ಈ ರೀತಿ ಆಗಿದೆ ಅಂತ. ಇನ್ನು ಮಧ್ಯಮ ವರ್ಗ, ಅವರಿಗೆ ಜೈಲು ಶಿಕ್ಷೆ ವಿಧಿಸೋದು. ಇನ್ನು ಕೆಳವರ್ಗ, ಇವರು ಜೈಲು ಶಿಕ್ಷೆ ಮತ್ತು ದೈಹಿಕ ಶಿಕ್ಷೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಉದಾಹರಣೆಗೆ ಚಾಟಿ ಏಟು ಅಥವಾ ಆಶ್ಚರ್ಯ ಅಂದರೆ ಚಾಟಿ ಏಟು ಹೊಡೆಯುವಿಕೆಯನ್ನು ಕೂಡ ಜೈಲು ಅಧಿಕಾರಿಗಳು ನಿರ್ವಹಿಸೋದಿಲ್ಲ, ಬದಲಾಗಿ ಅದನ್ನು ಧಾರ್ಮಿಕ ಮುಖಂಡರು ಮಾಡಬೇಕಾಗತ್ತೆ. ನೋಡಿ, ಈ ಹೊಸ ಕಾನೂನು ಆಫ್ಘಾನಿಸ್ತಾನದ ಜನರನ್ನ ಆವರಿಸ್ಕೊಂಡು ಬಿಟ್ಟಿದೆ. ಅದ್ರ ಬಗ್ಗೆ ಚರ್ಚಿಸೋದನ್ನು ಕೂಡ ಅಪರಾಧ ಅಂತೇಳಿ ಅಲ್ಲಿ ಪರಿಗಣಿಸಲಾಗತ್ತೆ. ಮತ್ತು ಅಧಿಕಾರಿಗಳು ಕೂಡ ಆ ರೀತಿಯಾದಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಕಳೆದ ಕೆಲವು ವರ್ಷಗಳಿಂದ ತಾಲಿಬಾನ್ ಮಹಿಳೆಯರ ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಆದರೆ ಈ ಹೊಸ ಕ್ರಿಮಿನಲ್ ಕಾನೂನು ಇದೆಯಲ್ಲ, ವೈಯಕ್ತಿಕ ಭದ್ರತೆಯನ್ನು ಕೂಡ ಮತ್ತಷ್ಟು ಕುಗ್ಗಿಸ್ತಾ ಇದೆ. ಅಂತಾರಾಷ್ಟ್ರೀಯ ಒತ್ತಡದ ಹೊರತಾಗಿಯೂ ಕೂಡ ಈ ಕಾನೂನಿನ ಬಗ್ಗೆ ತಾಲಿಬಾನ್ ಇನ್ನೂ ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿಲ್ಲ. ಇಷ್ಟೆಲ್ಲ ವಿರೋಧಗಳು ಕೇಳಿ ಬರ್ತಾ ಇದ್ರೂ ಕೂಡ ಒಂದು ರೀತಿಯಾಗಿ ತಾಲಿಬಾನ್ ಆಡಳಿತ ಆರಂಭ ಆದಾಗಿಂದ ಸ್ತ್ರೀ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ಕೇಳುವಂಥ ಪರಿಸ್ಥಿತಿ ಅಲ್ಲಿ ಉದ್ಭವಿಸಿರೋದು. ಯಾಕೆಂದರೆ ಒಂದು ರೀತಿಯಾದಂಥ ಹುಚ್ಚು ಸರ್ಕಾರ ಅಲ್ಲಿ ಆಳ್ವಿಕೆ ನಡೆಸ್ತಾ ಇದೆಯಾ ಅನ್ನಿಸ್ತಾ ಇದೆ. ಜಗತ್ತು ಒಂದು ದಿಕ್ಕಿನೆಡೆಗೆ ಸಾಗಬಿಟ್ರೆ ಆಫ್ಘಾನಿಸ್ತಾನ ಮತ್ತೊಂದು ದಿಕ್ಕಿನೆಡೆ ಹೋಗ್ತಾ ಇದೆ ಅನ್ನಿಸ್ತಾ ಇದೆ. ಯಾಕೆಂದರೆ ಎಲ್ಲರೂ ಕೂಡ ಆಧುನಿಕತೆಗೆ ಹಾತೊರಿತಾ ಇದ್ದಾರೆ. ಬುರ್ಕಾ ನಿಷೇಧಗಳಿರ್ಬೋದು, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡೋದ್ರ ಮುಖಾಂತರ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ತೆರೆದುಕೊಳ್ಳೋದ್ರ ಬಗ್ಗೆ ಇರ್ಬೋದು. ಆದರೆ ಆಫ್ಘಾನಿಸ್ತಾನ ಸರ್ಕಾರ ಮಾತ್ರ ಈ ಮಧ್ಯಯುಗದ ಕಡೆಗೆ ಮತ್ತೆ ವಾಪಸ್ ಆಗ್ತಾ ಇದೆ, ಅನಾಗರಿಕತೆ ಕಡೆಗೆ ಜಾರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಮಗೆ ಆಗಿನ ಕಾಲದಲ್ಲಿ ಮನುಸ್ಮೃತಿ ಇತ್ತು, ಅಂದರೆ ಬ್ರಾಹ್ಮಣರಿಗೊಂದು ನ್ಯಾಯ, ಶೂದ್ರರಿಗೊಂದು ನ್ಯಾಯ ಅಂತ. ಆಫ್ಘಾನಿಸ್ತಾನದಲ್ಲಿ ಅದೇ ನಡೀತಾ ಇದೆಯೇನೋ ಅಂತ. ಯಾಕೆಂದರೆ ಈ ಧಾರ್ಮಿಕ ವಿದ್ವಾಂಸರು, ಅಲ್ಲಿನ ಧಾರ್ಮಿಕ ವಿದ್ವಾಂಸರು ಒಂದು ರೀತಿಯ ಮುಲ್ಲಾಗಳು ಹೊಸ ತಾ ಇದ್ದಾರೆ. ಇನ್ನು ಸಾಮಾನ್ಯ ಬಡವರು ಶೋಷಿತ ವರ್ಗಗಳಾಗಿ ಆಗ್ತಾ ಇರೋದು. ಅವ್ರಿಗೆ ಅದೇ ರೀತಿಯಾದಂಥ ದೈಹಿಕ ಹಿಂಸೆ ಒಂದು ರೀತಿಯಾಗಿ ಆಫ್ಘಾನಿಸ್ತಾನ ಬಡವರ ಪಾಲಿಗೆ, ಹೆಣ್ಣು ಮಕ್ಕಳ ಪಾಲಿಗೆ ನರಕ ಅನ್ನೋ ರೀತಿಯಾಗಿ ಬದಲಾಗಿ ಬಿಟ್ಟಿದೆ. ಈ ಹಕ್ಕುಗಳು, ಈ ಥರದ ವಿರೋಧಿ ಕಾನೂನುಗಳು ಜಾಗತಿಕ ಸಮುದಾಯದಿಂದ ಇನ್ನಷ್ಟು ತಾಲಿಬಾನ್ನ ದೂರ ತಳ್ತಾ ಇದ್ದಾವೋ ಹೊರತು ಮತ್ತೆ ಹೊಸ ಪ್ರಪಂಚಕ್ಕಂತೂ ಕರ್ಕೊಂಡು ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾವು ದೈವಿಕ ಕಾನೂನನ್ನು ಜಾರಿಗೊಳಿಸ್ತೀವಿ ಅನ್ನೋ ನೆಪದಲ್ಲಿ ಅದೇ ಸರ್ಕಾರವನ್ನು ನೆಚ್ಚಿಕೊಂಡಂಥ ಬೆಂಬಲಿಗರಿಗೆ, ಆ ಭರವಸೆಯಿಂದ ಕಾಯ್ತಾ ಇರೋರಿಗೆ ರಕ್ಷಣೆ ನೀಡ್ತಕ್ಕಂಥ ಅಧಿಕಾರಿಶಾಹಿ ವರ್ಗ ಈ ರೀತಿಯಾದಂಥ ಶೋಷಣೆಯನ್ನು ಮಾಡ್ತಾ ಇದೆ. ಸಮಾನತೆಯ ತತ್ವದ ಮೇಲೆ ನೇರವಾಗಿ ದಾಳಿ ನಡೆಸ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.